ಐ ಡೋಂಟ್ ನೋ ಹೌ ಟು ಟೇಕ್ ದಿಸ್. ಓಕೆ, ಎಲ್ಲರ ಜೀವನದಲ್ಲಿ ಈ ಥರದೊಬ್ರು ಇರ್ತಾರೆ, ಸ್ಪೆಷಲ್ ಪರ್ಸನ್. ಹೇಗೆ ಅಂತಂದ್ರೆ, ನಾವು ಎಷ್ಟೇ ಕೋಪ ಮಾಡ್ಕೊಂಡ್ರು, ಎಷ್ಟೇ ಜಗಳ ಆಡಿದ್ರು, ನಮ್ಮ ತಾಳ್ಮೆ ಮೀರಿ ನಮ್ಮ ಬಾಯಲ್ಲಿ ಬರೋ ಎಲ್ಲ ವರ್ಡ್ಸ್ನು ಯೂಸ್ ಮಾಡಿದ್ರು, ಇಲ್ಲ ನನ್ನ ಲೈಫಲ್ಲಿ ನೀನು ಬೇಡವೇ ಬೇಡ ಅಂತ ಹೇಳಿದ್ರು ಕೂಡ ಎಷ್ಟು ತಾಳ್ಮೆಯಿಂದ ನಮ್ಮನ್ನು ಅರ್ಥ ಮಾಡ್ಕೊಂಡು, ನಮ್ಮ ಮೂಡ್ ಸ್ವಿಂಗ್ಸ್ನ ಅರ್ಥ ಮಾಡ್ಕೊಂಡು, ಇಲ್ಲ ನನಗೆ ನೀನೇ ಬೇಕು ಅಂತ ಪ್ರತಿ ಸತಿ ಚೂಸ್ ಮಾಡ್ಕೊಂಡು ನಮ್ಮ ಜೀವನದಲ್ಲೇ ಬರ್ತಾ ಇರ್ತಾರೆ. ಆದರೆ ನಮ್ಮ ಜೀವನ ಪೂರ್ತಿ ಬರಕ್ಕೆ ಮಾತ್ರ ರೆಡಿ ಇರಲ್ಲ. ಐ ನೋ 100% ಈ ಥರ ಒಬ್ರು ನಮಗೆ ಸಿಗೋದು ತುಂಬ ಕಮ್ಮಿ. ನಾವೆಲ್ಲ ಲೈಕ್ ಒಂಥರ ಕೈಗೊಂಬೆ ಥರ. ನನಗೆ ನೀನು ಬೇಕು ಅಂತಲೂ ಹೇಳೋಕ್ಕಾಗಲ್ಲ, ನನಗೆ ನೀನು ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲ ನಿರ್ಧಾರ ನಿಂದೇ ಆಗಿರುತ್ತೆ. ನಿನಗೆ ನಾನು ಬೇಕು ಅಂತಂದರೆ ನಾನು ನಿನಗೆ ಸಿಗ್ತೀನಿ, ನಿನಗೆ ನಾನು ಬೇಡ ಅಂತಂದರೆ ನಾನು ನಿನಗೆ ಸಿಗಲ್ಲ. ಆದರೆ ನನಗೆ ನೀನು ಬೇಕು, ಅದು ನನಗೆ ಹೇಳೋಕ್ಕಾಗಲ್ಲ. ಈ ಮೂಮೆಂಟಿಗೆ, ಈ ಟೈಮಲ್ಲಿ ನನ್ನ ಜೊತೆ ಇದ್ದಾರೆ, ನಾನು ಖುಷಿಯಾಗಿದ್ದೀನಿ. ಮುಂದೊಂದು ದಿವಸ ಅವ್ರು ನನ್ನ ಜೊತೆ ಇರಲ್ಲ ಅನ್ನೋದನ್ನ ನನಗೆ ತಗೊಳಕ್ಕೆ ಆಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಟು ಟೇಕ್ ದಿಸ್. ಯಾಕೆ ಹೀಗೆ ಅಷ್ಟು ಪ್ರೀತಿ ಕೊಟ್ಟು, ಅಷ್ಟು ಖುಷಿಯಾಗಿದ್ದು, ಇಲ್ಲ ನಾನು ನಿನ್ನ ಜೊತೆ ಕೊನೆವರೆಗೆ ಇರೋಕ್ಕಾಗಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಐ ಡೋಂಟ್ ನೋ.